ನಮಸ್ತೆ. ನನ್ನ ಹೆಸರು ಮಂಜುನಾಥ ಸ್ವಾಮಿ ಅಂತ. ಒಂದು ಕಡೆ ಶ್ಲೋಕ ಹೇಳ್ತಾರೆ, ಅನ್ನದಾನಂ ಪರಂಧಾನಂ ವಿದ್ಯಾದಾನಂ ಮತಃಪರಂ ಅನ್ನೇನ ಕ್ಷಣಿಕ ತೃಪ್ತೆ ಯಾವ ಜೀವಂಚೆ ವಿದ್ಯೆಹೇ ಅಂತ. ಅಂದರೆ ಅನ್ನದಾನ ಎಲ್ಲ ದಾನಗಳಿಗಿಂತ ಶ್ರೇಷ್ಠ, ಆದರೆ ವಿದ್ಯಾದಾನ ಅದರೆಲ್ಲವುಗಳಿಗಿಂತ ಅತ್ಯಂತ ಸರ್ವಶ್ರೇಷ್ಠವಾದಂತಹ ದಾನವಾಗಿದೆ. ಅಂತಹ ಕೈಂಕರ್ಯವನ್ನು ಕೈಗೊಳ್ತಾ ಇದೆ ನಮ್ಮ ಚಾಂಪಿಯನ್ ಕಾಲೇಜು. ಯಾಕೆ ನಮ್ಮ ಚಾಂಪಿಯನ್ ಕಾಲೇಜು ಅಂತೀವಿ ಅಂದರೆ, ಇದು ಬೇರೆಯವ್ರ ಕಾಲೇಜು ಅನ್ಸಲ್ಲ, ನಮಗೆ ನಮ್ಮ ಕಾಲೇಜು ಅಂತ ನಾವು ಶಾಲೆಯ ಒಳಗಡೆ ಕಾಲೇಜಿನ ಒಳಗಡೆ ಬರ್ತೇವೆ. ಈ ಬಾರಿ ಪ್ರಥಮ ಬಾರಿಗೆ ಪ್ರಾರಂಭವಾದಂತಹ ಈ ಕಾಲೇಜು ನಮ್ಮ ಈ ಶಾಲೆಯಲ್ಲಿ ಓದ್ತಾ ಇರುವಂತಹ ನನ್ನ ಮಗಳು ನಿಖಿತಾ ನಾವಿನ್ಯ ಗೌಡ ಅಂತ. ಈಕೆ JEE ಮೇನ್ಸಲ್ಲಿ 97.62% ಪರ್ಸೆಂಟೇಜನ್ನು ಪಡ್ಕೊಂಡಿದ್ದಾಳೆ. ಈ ಪಡ್ಕೊಳ್ಳೋದಕ್ಕೆ ಕಾರಣಕರ್ತರು ಅತಿ ಮುಖ್ಯವಾಗಿ ಈ ಶಾಲೆಯ ಫೌಂಡರ್ ಆಗಿರುವಂತಹ ಶ್ರೀಯುತ ಕೃಷ್ಣಮೂರ್ತಿ ಸರ್ ಅವರು. ಯಾಕೆಂದರೆ ಅವರು ನಮ್ಮ ಮಕ್ಕಳನ್ನು ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಕಾಳಜಿಯನ್ನು ವಹಿಸಿ ಅವರನ್ನು ಶೈಕ್ಷಣಿಕವಾಗಿ ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು, ನಮ್ಮ ಈ ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನು ರಾಷ್ಟ್ರಮಟ್ಟದಲ್ಲಿ ಸಾಧಿಸಬೇಕು ಅನ್ನುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಅದಕ್ಕೆ ಸಹಕಾರವನ್ನು ನೀಡ್ತಾ ಇರೋರು ನಮ್ಮ ಚೈತನ್ಯ ಮೇಡಮ್ನವರು. ಅವರು ಸಹ ಈ ಮಕ್ಕಳ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ವಹಿಸಿ ಉತ್ತಮವಾದಂತಹ ಫಲಿತಾಂಶವನ್ನು ಬರೋದಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ತಮ್ಮ ಈ ಕಾಲೇಜಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಉಪನ್ಯಾಸಕರು ಸಾಕಷ್ಟು ಅನುಭವಿ ಉಪನ್ಯಾಸಕರಾಗಿದ್ದಾರೆ. ಯಾಕೆಂದರೆ ನಾನು ನನ್ನ ಮಗಳನ್ನು ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಕಾಲೇಜಿನಲ್ಲಿ ಸೇರಿಸಿದ್ದೆ. ಆದರೆ ಇಲ್ಲಿಗೆ ನಾನು ಮತ್ತೆ ಸೇರಿಸೋದಕ್ಕೆ ಕಾರಣ ಏನಪ್ಪ ಅಂದರೆ, ಈ ಕಾಲೇಜಿನಲ್ಲಿ ಹಾಕ್ಕೊಂಡಿರುವಂತಹ ಒಂದು ತಂತ್ರಜ್ಞಾನ ಆಧಾರಿತ ಬೋಧನೆ ಮತ್ತು ಸಾಕಷ್ಟು ಅನುಭವಿ ಉಪನ್ಯಾಸಕರನ್ನು ಹೊಂದಿರೋದು ನನ್ನನ್ನು ಆಕರ್ಷಣೆ ಮಾಡ್ತು. ಹಾಗಾಗಿ ನನ್ನ ಮಗಳನ್ನು ಈ ಕಾಲೇಜಿಗೆ ಸೇರಿಸಿದ್ದೇನೆ. ಇದನ್ನು ಇನ್ನೊಮ್ಮೆ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ಇದು ನನ್ನ ಶಾಲೆ, ನನ್ನ ಕಾಲೇಜು ಅಂತ ನಾನು ಒಳಗಡೆ ಬರ್ತೇನೆ. ಉತ್ತಮ ಸಾಧನೆಯನ್ನು ಮಾಡೋದಕ್ಕೆ ಕೃಷ್ಣಮೂರ್ತಿ ಸರ್ ಅವರು, ಚೈತನ್ಯ ಮೇಡಮ್ನವರು, ನಂತರ ಅತಿ ಮುಖ್ಯವಾಗಿ ಉಪನ್ಯಾಸಕರೆಲ್ಲರೂ ಸಹ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ, ನಮಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಮಗಳು ಈ ಮಟ್ಟಕ್ಕೆ ಇವತ್ತು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯವಾಗಿದೆ ಅಂತ ಹೇಳ್ತೇನೆ. ಹಾಗೆಯೇ ಈ ಕಾಲೇಜಿನಲ್ಲಿ ಎಲ್ಲ ಸೌಲಭ್ಯಗಳನ್ನು ನಾನು ಗಮನಿಸಿದೆ. ಯಾಕೆಂದರೆ ನಾನು ಬೆಂಗಳೂರಿನಲ್ಲಿ ಸಾಕಷ್ಟು ಕಾಲೇಜುಗಳನ್ನು ಸುತ್ತಾಡಿ ಬಂದೆ. ಆ ಎಲ್ಲ ಸೌಲಭ್ಯಗಳನ್ನು ನೋಡಿದಾಗ ಊಟದ ವ್ಯವಸ್ಥೆ ಇರ್ಬೋದು, ಫ್ಯಾಕಲ್ಟಿ ವ್ಯವಸ್ಥೆ ಇರ್ಬೋದು, ಇಲ್ಲಿನ ಕೊಠಡಿ ವ್ಯವಸ್ಥೆ ಇರ್ಬೋದು, ಎಲ್ಲವೂ ಸಹ ಅದ್ಭುತವಾಗಿದೆ. ಮತ್ತು ಇಲ್ಲಿನ ಡಿಜಿಟಲ್ ಬೋರ್ಡನ್ನು ಬಳಕೆ ಮಾಡಿಕೊಳ್ಳುವುದರ ಮೂಲಕ, ತಂತ್ರಜ್ಞಾನದ ಮೂಲಕ ಬೋಧನೆ ಮಾಡ್ತಾ ಇರೋದು ನನ್ನ ಮಗಳು ಇವತ್ತು ಆ ಮಟ್ಟಕ್ಕೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಿದೆ. ಯಾಕೆಂದರೆ ಪ್ರತಿಷ್ಠಿತ ಕಾಲೇಜುಗಳಲ್ಲೂ ಸಹ 0% ಬಂದಿರುವಂತಹ ವಿದ್ಯಾರ್ಥಿಗಳನ್ನು ಸಹ ನಾವು ಕಾಣ್ತೇವೆ. ಆದರೆ ಪ್ರಥಮ ವರ್ಷದಲ್ಲೇ ಕಡಿಮೆ ವಿದ್ಯಾರ್ಥಿಗಳಿದ್ರು. ಕೇವಲ 18 ವಿದ್ಯಾರ್ಥಿಗಳು ಮಾತ್ರ JEನಲ್ಲಿ ಇದ್ರು. ಆ 18 ಜನಗಳಲ್ಲಿ 13ಕ್ಕೂ ಹೆಚ್ಚು ಜನರು ಇವತ್ತು 92%ಗಿಂತ ಹೆಚ್ಚು ಪರ್ಸೆಂಟೇಜನ್ನು ಮಾಡಿದ್ದಾರೆ. ಅಂದರೆ ಇದು ಒಂದು ಅತಿ ಅದ್ಭುತವಾದ ಸಾಧನೆ ಅಂತ ಹೇಳ್ತಾ, ಇದಕ್ಕೆ ಶ್ರಮ ವಹಿಸಿದ ತಮ್ಮೆಲ್ಲರಿಗೂ ಸಹ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು.